dear children, welcome back to online classes from Samuels. Here we are with a brand new chapter, mathematics chapter, that is arithmetic progressions. Arithmetic progression ಅನ್ನುವಂತ ಒಂದು ಇಂಪಾರ್ಟೆಂಟ್, ಬ್ಯೂಟಿಫುಲ್, ಈಸಿ ಆಗಿರುವಂತ, ಆರಾಮಾಗಿ ನೀವು ಸ್ಕೋರ್ ಮಾಡಬಹುದು. ಇದರಲ್ಲಿ ಏನೂ ತೊಂದರೆ ಇಲ್ಲ. ಆ ರೀತಿಯಾಗಿರುವಂತ ಒಂದು ಚಾಪ್ಟರ್ ನಾವೇನ್ ಮಾಡ್ತಾ ಇದೀವಿ, ಸ್ಟಾರ್ಟ್ ಮಾಡ್ತಿದೀವಿ. ಓಕೆ, ನೋಡಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸ್ಟಾರ್ಟ್ ಮಾಡ್ಬಿಡೋಣ. ನನ್ನ ಹೆಸರಂತೂ ಗೊತ್ತೇ ಇದೆ ನಿಮಗೆ. ಆಲ್ರೆಡಿ ಒಂದು ಚಾಪ್ಟರ್ ಮುಗಿಸಿದೀವಿ. ಯಾವುದು? ಕೋಆರ್ಡಿನೇಟ್ ಜಾಮೆಟ್ರಿ, ಎಲೆಕ್ಟ್ರಿಸಿಟಿ ಅಂತ ನಡೀತಾ ಇದೆ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಬಗ್ಗೆ ಬೇಸಿಕ್ ಮಾತಾಡ್ತಾ ಹೋಗೋಣ. ನಾನು ಸ್ವಲ್ಪ ನಂಬರ್ ಬರೀತೀನಿ ನೋಡಿ ಇಲ್ಲಿ, ಈ ರೀತಿಯಾಗಿ 1 2 3 4 5 ನೋಡಿ. ಇಲ್ಲಿ ಅದೇ ರೀತಿ ಮುಂದೆ ಏನ್ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಇದು ನೋಡಿದ್ರೆ. ಓಕೆ, ಆಮೇಲೆ ಇನ್ನೊಂದು ಬರೀತೀನಿ. ಯಾವುದು? 1 3 5 7. ನೆಕ್ಸ್ಟ್ ಏನ್ ಬರುತ್ತೆ ಹೇಳಿ ನೀವೇ? 9. ಈ ರೀತಿಯಾಗಿ ಅರ್ಥ ಆಗ್ತಿದೆಯಾ ಏನ್ ಬರೀತಿದೀನಿ ಅಂತ ಹೇಳಿ? ನೆಕ್ಸ್ಟ್ ಇನ್ನೊಂದು ಬರೀತೀನಿ ನೋಡಿ ಇಲ್ಲಿ. 1 10, ನೆಕ್ಸ್ಟ್ 19, ನೆಕ್ಸ್ಟ್ 28. ನೆಕ್ಸ್ಟ್ ಏನ್ ಬರುತ್ತೆ ಸ್ವಲ್ಪ ವಿಚಾರ ಮಾಡಿ ಹೇಳಿ. ಏನ್ ಲಾಜಿಕ್ ಯೂಸ್ ಮಾಡ್ತಿದ್ರಲ್ಲ? 1 ಗೆ ಏನ್ ಆಡ್ ಮಾಡಿದೀರಾ? +9 ಮಾಡಿದೀರಾ. ನೆಕ್ಸ್ಟ್ 10 ಗೆ ಏನ್ ಮಾಡಿದೀರಾ? +9 ಮಾಡಿದೀರಾ. 19 ಬಂತು. 19 ಗೆ ಏನ್ ಮಾಡಿದೀರಾ? +9 ಮಾಡಿದೀರಾ. ನೆಕ್ಸ್ಟ್ 28 ಗೆ ಏನ್ ಮಾಡಬೇಕು? +9 ಮಾಡಬೇಕು. ಎಷ್ಟು ಬರುತ್ತೆ? 37 ಬರುತ್ತಲ್ಲ. 37 ಬಂದು ಅದೇ ರೀತಿ ಕಂಟಿನ್ಯೂ ಆಗುತ್ತೆ. ನೋಡಿ, ಅಬ್ಸರ್ವ್ ಮಾಡಿ. Are you getting my point? ಅದೇ ರೀತಿಯಾಗಿ ಇಲ್ಲೂ ಕೂಡ ಇದೆ. ಏನಿದು? 1 ಇಂದ 3 ಬಂದಿದೆ, ಇದಕ್ಕೆ +2 ಮಾಡಿದಿರಾ. ನೆಕ್ಸ್ಟ್ 3 ಇಂದ 5 ಬಂದಿದೆ, +2. ನೆಕ್ಸ್ಟ್ +2. ಇದೇ ರೀತಿ ಕಂಟಿನ್ಯೂ ಆಗಿದೆ. ಇಲ್ಲಿ ನೋಡಿ, ಇಲ್ಲೇನಾಗಿದೆ? 1 ಇಂದ +1, ನೆಕ್ಸ್ಟ್ 2 ಇಂದ +1, ನೆಕ್ಸ್ಟ್ 3 ಇಂದ +1. ಈ ರೀತಿಯಾಗಿ ಮಾಡಿದಾರಲ್ಲ. ಈ ರೀತಿ ಏನ್ ಸೀರೀಸ್ ಇರ್ತಾವಲ್ಲ, these are called arithmetic progressions. Basically arithmetic progression ಅಂದ್ರೆ ಏನ್ ಗೊತ್ತಾ? It is a series of numbers. What is arithmetic progression? Series of numbers. Series of numbers. ಇದರಲ್ಲಿ ನೋಡಿ ಇಂಪಾರ್ಟೆಂಟ್ ಏನಿದೆ ಅಂದ್ರೆ, ನೆಕ್ಸ್ಟ್ ಟರ್ಮ್ ಬರಬೇಕಾಗಿದ್ರೆ ಅದ್ರ ಹಿಂದ್ಗಡೆ ಇರೋ ಟರ್ಮ್ ಏನ್ ಮಾಡಬೇಕು? ಒಂದು ಫಿಕ್ಸ್ಡ್ ನಂಬರ್ ಅನ್ನ ಆಡ್ ಮಾಡಿ ಬಂದಿದೆ. ನೋಡಿ, +1 ಮಾಡಿದಿನ ಬಂದಿದೆ, +1 ಮಾಡಿದ್ರೆ ಹಿಂದಿನ ಟರ್ಮ್ +1 ಮಾಡಿದ ಮುಂದಿನ ಟರ್ಮ್ ಬಂದಿದೆ, ಮತ್ತೆ ಈ ಟರ್ಮ್ +1 ಮಾಡಿದ ಮುಂದೆ ಆ ರೀತಿಯಾಗಿ ಬಂದಿದೆ. ಇದಕ್ಕೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರೀತಾರೆ. ಇನ್ನು ಹೆವಿ ಇಂಗ್ಲಿಷ್ ಅಲ್ಲಿ ಡೆಫಿನೇಷನ್ ಬರೀಬೇಕಂದ್ರೆ ಏನ್ ಬರೀತೀವಿ? ಸೀರೀಸ್ ಆಫ್ ನಂಬರ್ಸ್ ವಿಚ್ ಈಸ್ ಆಬ್ಟೈನ್ಡ್. ಸೀರೀಸ್ ಆಫ್ ನಂಬರ್ಸ್ ವಿಚ್ ಈಸ್ ಆಬ್ಟೈನ್ಡ್ ಬೈ ಆಡಿಂಗ್, which is obtained by adding a fixed number. A fixed number. ನೋಡಿ ಏನಿದೆ ಅಂತ ಅಬ್ಸರ್ವ್ ಮಾಡಿ. ಸೀರೀಸ್ ಆಫ್ ನಂಬರ್ which is obtained by adding a fixed number to the previous number. To the previous numbers is called ಏನದು? ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ. ಅಂದ್ರೆ ಹಿಂದ್ಗಡೆ ಇರುವಂತ ಟರ್ಮ್ಗೆ ಒಂದು ಫಿಕ್ಸ್ಡ್ ಟರ್ಮ್ ಅನ್ನ ಆಡ್ ಮಾಡಿ ತಗೊಳ್ಳೋದು. ನೆಕ್ಸ್ಟ್ ಇದಕ್ಕೆ ಪ್ರೀವಿಯಸ್ ಅಲ್ಲ, ಅದಕ್ಕೊಂದು ಆಡ್ ಮಾಡಿ ಮತ್ತೊಂದು ತಗೊಳ್ಳೋದು. ಇದಕ್ಕೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರೀತಾರೆ. ಗೊತ್ತಾಯ್ತಾ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಏನಂತ ಹೇಳಿ? ಅದೇ ರೀತಿಯಾಗಿ ಜಾಮೆಟ್ರಿಕ್ ಪ್ರೋಗ್ರೆಷನ್, ಹಾರ್ಮೋನಿಕ್ ಪ್ರೋಗ್ರೆಷನ್ ಅಂತ ಇದೆ. ಅದು ನಮ್ಮ ಸಿಲೆಬಸ್ ಅಲ್ಲಿ ಇಲ್ಲ. ನಮ್ಮ ಸಿಲೆಬಸ್ ಅಲ್ಲಿ ಇರೋದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಷ್ಟೇ. ನೆಕ್ಸ್ಟ್ ಇಲ್ಲಿ ನೋಡಿ, ಸ್ವಲ್ಪ ನೊಟೇಷನ್ ಬರೀತೀನಿ ನಾನು. ಆ ನೊಟೇಷನ್ ಏನಂತ ತಿಳ್ಕೊಳ್ಳಿ. ಈ ಫಸ್ಟ್ ಟರ್ಮ್ ಇದೆಯಲ್ಲ, ಫಸ್ಟ್ ಟರ್ಮ್ ಆಫ್ an AP, ಫಸ್ಟ್ ಟರ್ಮ್ ಆಫ್ AP ಅಂದ್ರೆ ಏನ್ ಹೇಳಿ ಇಲ್ಲಿ? ಅರ್ಥಮೆಟಿಕ್ ಪ್ರೋಗ್ರೆಷನ್. ಅರ್ಥಮೆಟಿಕ್ ಪ್ರೋಗ್ರೆಷನ್ ಗೆ ನಾವು ಸಿಂಪಲ್ ಆಗಿ ಒಂದು ವರ್ಡ್ ಯೂಸ್ ಮಾಡ್ತೀವಿ, AP ಅಂದ್ರೆ ಆಂಧ್ರ ಪ್ರದೇಶ ಅಲ್ಲ. ಇಲ್ಲಿ AP ಅಂದ್ರೆ ಏನು? ಅರ್ಥಮೆಟಿಕ್ ಪ್ರೋಗ್ರೆಷನ್. ಫಸ್ಟ್ ಟರ್ಮ್ ಆಫ್ AP is represented by A. ಇದನ್ನ ಏನಂತ ಮಾಡ್ತಾರೆ? A ಅಂತ ಬರೀತಾರೆ. ಓಕೆ, ಗೊತ್ತಾಗ್ತಿದೆ ಏನಂತ ಹೇಳಿ? A ಅಂತ ಸಿಂಪಲ್ ಟರ್ಮ್. ನೆಕ್ಸ್ಟ್ ಅದೊಂದು ಆಡಿಂಗ್ ಫಿಕ್ಸ್ಡ್ ನಂಬರ್ ಇದೆಯಲ್ಲ, ಆಡಿಂಗ್ ಫಿಕ್ಸ್ಡ್ ನಂಬರ್ ಏನಿದೆ ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಕಾಮನ್ ಡಿಫರೆನ್ಸ್ ಅಂತ ಕರೀತಾರೆ. ಏನ್ ಕರೀತಾರೆ ಅದಕ್ಕೆ? ಕಾಮನ್ ಡಿಫರೆನ್ಸ್. ಸ್ವಲ್ಪ ಐಡಿಯಾ ಇರಲಿ, ಮುಂದೆ ಹೋದಾಗ ತಿಳಿಸ್ತೀನಿ. ಅದೇನ್ ಫಿಕ್ಸ್ ನಂಬರ್ ಆಡ್ ಮಾಡ್ತಿದಾರಲ್ಲ ಇಲ್ಲಿ, +2 ಅಥವಾ +9 ಅಥವಾ ಇಲ್ಲಿ 1 ಆಡ್ ಮಾಡ್ತಿದಾರಲ್ಲ, ಇದಕ್ಕೆ ಏನಂತ ಕರೀತಾರೆ? ಕಾಮನ್ ಡಿಫರೆನ್ಸ್. ಕಾಮನ್ ಡಿಫರೆನ್ಸ್ ಇಸ್ ಆಲ್ಸೋ ರಿಪ್ರೆಸೆಂಟೆಡ್ ಬೈ CD ಅಂದ್ರೆ ಕಾಮನ್ ಡಿಫರೆನ್ಸ್. ಫಸ್ಟ್ ಟರ್ಮ್ ಅಂದ್ರೆ A, ಆಮೇಲೆ AP ಅಂದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಗೊತ್ತಾಗಿದೆ. ಕಾಮನ್ ಡಿಫರೆನ್ಸ್ ಇದೆಯಲ್ಲ, ಅದು ಆಡಿಂಗ್ ಫಿಕ್ಸ್ ನಂಬರ್ ಏನಿದೆಯಲ್ಲ ಅದಕ್ಕೆ ಕಾಮನ್ ಡಿಫರೆನ್ಸ್ CD ಅಂತ ಕೂಡ ಬರೀತಾರೆ. ಅದರ್ವೈಸ್ ಇಟ್ ಇಸ್ ರಿಪ್ರೆಸೆಂಟೆಡ್ ಬೈ ಜಸ್ಟ್ D. ಇದಕ್ಕೆ D ಅಂತ ರಿಪ್ರೆಸೆಂಟ್ ಮಾಡ್ತಾರೆ. ಗೊತ್ತಾಯ್ತಾ ಮುದ್ದು ಮಕ್ಕಳೇ ನಾನು ಏನ್ ಹೇಳೋದು ಅಂತ ಹೇಳಿ? ಫಸ್ಟ್ ಟರ್ಮ್ ಅಂದ್ರೆ ಏನು? A. ಕಾಮನ್ ಡಿಫರೆನ್ಸ್ ಅಂದ್ರೆ ಏನು? D. ಗೊತ್ತಾಗ್ತಿದೆ? ಬರ್ಕೊಳ್ಳಿ ಇದನ್ನೆಲ್ಲವನ್ನು. ಪೆನ್ ಮತ್ತೆ ನೋಟ್ಬುಕ್ ತೆಗೆದು ಇಟ್ಕೊಂಡಿರ ಅಂತ ಅನ್ಕೊಳ್ತಿದ್ದೀನಿ ನಾನು. ಈಗ ಬೇಸಿಕ್ ಸ್ಟಾರ್ಟ್ ಆಗಿದೆ. ಈ 20 ಮಿನಿಟ್ಸ್ ಅನ್ನೋಷ್ಟಿಗೆ ಸ್ವಲ್ಪ ಅರ್ಥಮೆಟಿಕ್ ಪ್ರೋಗ್ರೆಷನ್ ಬಗ್ಗೆ ನಿಮಗೆ ಐಡಿಯಾ ಬರುತ್ತೆ. ಓಕೆ, ಈಗ ಹಿಂಗ್ ಕೊಡ್ತಾರೆ ಕ್ವಶನ್. ಒಂದು ಕ್ವಶನ್ ಕೇಳ್ತಾರೆ 1 ಮಾರ್ಕ್ ಏನ್ ಕ್ವಶನ್ ಕೇಳ್ತಾರೆ? an AP ಅಂದ್ರೆ ಗೊತ್ತಾಗುತ್ತಾ? ಅರ್ಥಮೆಟಿಕ್ ಪ್ರೋಗ್ರೆಷನ್. an AP is given below.
and AP is given below. Write its first term and common difference. First term and common difference. ಹೌದಾ, ಈ ರೀತಿ ಕೇಳ್ತಾರೆ ಕ್ವಶನ್ ನೋಡಿ. ಇಲ್ಲಿ ಒಂದನೇ ಕ್ವಶನ್ ಇದೆ ಎ ಅಂತ ಹೇಳಿ, ಒಂದನೇ ಕ್ವಶನ್ ಅಥವಾ 1 ಅಂತ ಬರೆದ್ಬಿಡೋಣ ಇದನ್ನ. ಈ ರೀತಿ ಕೊಟ್ಟಿದ್ದಾರೆ 1 9 ನೆಕ್ಸ್ಟ್ 17 25 ಈ ರೀತಿ ನಂಬರ್ ಕೊಟ್ಟಿದ್ದಾರೆ. ಕ್ವಶನ್ ಏನಿದೆ ನೋಡಿ ಮೇಲ್ಗಡೆ, and AP is given below. ಇದು AP ಅಂತ ಹೇಳಿದ್ದಾರೆ ಅವರು. Write its first term and common difference. First term ಅಂದ್ರೆ ಗೊತ್ತಾಗುತ್ತಲ್ಲ, A is equal to 1 first term. Next common difference ಇದೆ ನೋಡಿ D ಅಂದ್ರೆ ಏನ್ ಹೇಳಿದಿನ ನಿಮಗೆ, ಇದಕ್ಕೆ ಆಡ್ ಮಾಡಿದಾಗ ಏನು ಬರುತ್ತೆ ಅದೇ ಕಾಮನ್ ಡಿಫರೆನ್ಸ್ ಅಂತ ಹೇಳಿದ್ದೀನಿ ನಾನು. ನೋಡಿ ಇಲ್ಲಿ +8 ಮಾಡಿದ್ದೀನಿ, ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಏನು ಮಾಡಿದ್ದೀನಿ +8 ಮಾಡಿದ್ದೀನಿ, ಇಲ್ಲಿ ಏನು ಮಾಡಿದ್ದೀನಿ +8. ಬಟ್ ಈ +8 ಹೆಂಗ್ ಬರುತ್ತೆ ಅಂದ್ರೆ, ಈಗ 9 ಅಲ್ಲಿ 1 ಕಳೆದ್ರೆ ಏನ್ ಬರುತ್ತೆ ನೋಡಿ, 9 - 1 ಅಂದ್ರೆ ಏನ್ ಬರ್ತೀವಿ 8 ಬಂತು, ಬರಲಿಲ್ಲ ಬಂತು. ನೆಕ್ಸ್ಟ್ ಅದೇ ರೀತಿಯಾಗಿ 17 - 9 ಮಾಡ್ತೀನಿ, 17 - 9 ಏನಾಗುತ್ತೆ 8. ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲೇನು ಬರೀತೀನಿ 25 - 17 ಬರೀತೀನಿ, 8 ಬರ್ತಾ ಇದೆ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ? ಅಂದ್ರೆ ಈ 1ನೇ ಟರ್ಮ್ ಇದೆಯಲ್ಲ, ಇಲ್ಲಿ ಬರ್ತಿದೆ ನಾನೀಗ 1 ಬರ್ತಿದ್ದೀನಿ, ನೆಕ್ಸ್ಟ್ ಏನಿದೆ ಅಲ್ಲಿ 9 ಇದೆ, ನೆಕ್ಸ್ಟ್ 17 ಇದೆ, ನೆಕ್ಸ್ಟ್ 25 ಇದೆ. ನಾನು ಫಸ್ಟ್ ಟರ್ಮ್ ಇದೆಲ್ಲ ಇದಕ್ಕೆ A ಅಂತ ಕರೆದಿದೆ, ಈಗ ಸದ್ಯಕ್ಕೆ ಏನು ಬರೀತೀನಿ A1 ಅಂತ ಬರೀತೀನಿ, A1. ನೆಕ್ಸ್ಟ್ ಅದೇ ರೀತಿ ಇದಕ್ಕೆ ಏನಂತ ಬರೀತೀನಿ A2, ನೆಕ್ಸ್ಟ್ ಇಲ್ಲಿ ಏನು ಬರೀತೀನಿ A3, ನೆಕ್ಸ್ಟ್ ಇಲ್ಲಿ ಏನು ಬರೀತೀನಿ A4. Are you getting my point? What is the meaning of this? First term of AP. ಇದಕ್ಕೆ ಏನಂತ ಕರೀತಾರೆ ಫಸ್ಟ್ ಟರ್ಮ್ ಆಫ್ AP. ಸದ್ಯಕ್ಕೆ A1 ಅಂತ ಬರೆದಿದ್ದೀನಿ, ಯೂಶುವಲಿ A ಇಂದಾನೆ ನಾವು ಬರೀತೀವಿ. ನೆಕ್ಸ್ಟ್ ಅದೇ ರೀತಿಯಾಗಿ A2 ಅಂತ ಬರೆದಿದ್ದೀನಿ. A2 ಅಂದ್ರೆ ಮೀನಿಂಗ್ ಏನು, ಸೆಕೆಂಡ್ ಟರ್ಮ್ ಆಫ್ AP. ಇದಕ್ಕೆ ಮತ್ತೆ ಬೇರೆ ಏನಿಲ್ಲ, A2 ನ ಬರೀಬೇಕು. ನೆಕ್ಸ್ಟ್ ಇದೇನಿದು ಥರ್ಡ್ ಟರ್ಮ್ ಆಫ್ AP. ನೆಕ್ಸ್ಟ್ ಇದೇ ರೀತಿಯಾಗಿ ಫೋರ್ತ್ ಟರ್ಮ್ ಆಫ್ AP. ಫೋರ್ತ್ ಟರ್ಮ್ ಆಫ್ AP. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ನನಗೆ ಏನಾದರೂ ಕಾಮನ್ ಡಿಫರೆನ್ಸ್ ಬೇಕಾಗಿತ್ತು ಅನ್ಕೊಳ್ಳಿ, ಕಾಮನ್ ಡಿಫರೆನ್ಸ್ D ಇದೆಯಲ್ಲ, ಅವಾಗ ನಾನು ಏನ್ ಮಾಡ್ಬೇಕಂದ್ರೆ A2 - A1 ಮಾಡಿದ್ರು ನಡೆಯುತ್ತೆ, ಅಥವಾ ನೆಕ್ಸ್ಟ್ A3 - A2 ಮಾಡಿದ್ರು ಕೂಡ ನಡೆಯುತ್ತೆ. ನೋಡಿ ಇದರಲ್ಲಿ ಇದನ್ನ ಮೈನಸ್ ಮಾಡಿದ್ರು 17 - 9 ಮಾಡಿದ್ರು ಅದೇ ಬರುತ್ತೆ. ನೆಕ್ಸ್ಟ್ ಅದೇ ರೀತಿಯಾಗಿ A4 - A3 ಮಾಡಿದ್ರು ಬರುತ್ತೆ. ನೆಕ್ಸ್ಟ್ ಮುಂದ್ಗಡೆ ಇರುವಂತ ಟರ್ಮ್ಸ್ ಏನಿದಾವಲ್ಲ A5 - A4 ಮಾಡಿದ್ರು ಕೂಡ ಬರುತ್ತೆ. ಅಂದ್ರೆ ಒಂದು AP ಕೊಟ್ಟು ಕಾಮನ್ ಡಿಫರೆನ್ಸ್ ಏನಾದರೂ ಕೇಳಿದಾರೆ ಅನ್ಕೊಳ್ಳಿ, ಒಂದು AP ಕೊಟ್ಟಿದ್ದಾರೆ, ಒಂದು AP ಕೊಟ್ಟು ಕಾಮನ್ ಡಿಫರೆನ್ಸ್ ಕೇಳಿದ್ರೆ ಏನ್ ಮಾಡಬೇಕು, ಸೆಕೆಂಡ್ ಟರ್ಮ್ ಅಲ್ಲಿ ಫಸ್ಟ್ ಟರ್ಮ್ ಮೈನಸ್ ಮಾಡಬೇಕು, ಅಥವಾ ಥರ್ಡ್ ಟರ್ಮ್ ಅಲ್ಲಿ ಸೆಕೆಂಡ್ ಟೈಮ್ ಮೈನಸ್ ಮಾಡಬೇಕು, ಫೋರ್ತ್ ಟರ್ಮ್ ಅಲ್ಲಿ ಥರ್ಡ್ ಟರ್ಮ್ ಮೈನಸ್ ಮಾಡಬೇಕು, ಅಥವಾ ಫಿಫ್ತ್ ಅಲ್ಲಿ ಫೋರ್ತ್ ಮೈನಸ್ ಮಾಡಬೇಕು. ಅದಕ್ಕೆ ಏನಂತ ಕರೀತಾರೆ ಕಾಮನ್ ಡಿಫರೆನ್ಸ್ ಅಂತ ಕರೀತಾರೆ. ಗೊತ್ತಾಗ್ತಿದ್ಯಾ ಮುದ್ದು ಮಕ್ಕಳೇ? ಇನ್ನೊಂದು ಕ್ವಶನ್ ಮಾಡ್ತೀರಾ, ಇನ್ನೊಂದು ಕ್ವಶನ್ ಮಾಡ್ತೀರಾ, ನಾನು ಕೊಡ್ತೀನಿ ಇಲ್ಲಿ. ಇದೆಲ್ಲ ಬರ್ಕೊಂಡಿದ್ರೆ ಅಂತ ಅನ್ಕೊಳ್ತಾ ಇದ್ದೀನಿ ನಾನು. ಏನ್ ನೀವು ಜಾಸ್ತಿ ತಲೆ ಕೆಡಿಸ್ಕೋವಾಗಿಲ್ಲ, ಏನಿದೆ ಅದನ್ನ ಫಾಲೋ ಮಾಡ್ತಾ ಹೋದ್ರೆ ಬರುತ್ತೆ. ಎರಡನೇ ಕ್ವಶನ್ ನೋಡಿ, ಕ್ವಶನ್ ಅದೇ, an AP is given below, write its first term and common difference ಅಂತ ಕೇಳಿದ್ದಾರೆ. ಈ ರೀತಿಯಾಗಿದೆ ನೋಡಿ, ಹೆಂಗಿದೆ ಅಂದ್ರೆ let me take it as 1, let me take it as -1, next -3, -5, -7 ಇಷ್ಟ ಕೊಟ್ಟಿದ್ದಾರೆ ಈ ರೀತಿಯಾಗಿ. ಹೌದಾ, ಇದು AP ಅಂತ ಹೇಳ್ತಿದಾರೆ ಅವರು, ನೀವೇನ್ ತಲೆ ಕೆಡಿಸ್ಕೊಂತ ಅವಶ್ಯಕತೆ ಇಲ್ಲ, ಆಲ್ರೆಡಿ ಹೇಳಿದಾರೆ ಅವರು. ಈಗೇನ್ ಮಾಡಬೇಕು, ಇದೇನಿದು A1, ಇದೇನಿದು A2, ನೆಕ್ಸ್ಟ್ ಇದೇನಿದು A3, ಇದೇನಿದು A4, A5, ಇದೇ ರೀತಿ ಕಂಟಿನ್ಯೂ ಆಗುತ್ತೆ. ಈಗ D ಬೇಕಾ? D ಬೇಕಾದ್ರೆ ನೀವೇನ್ ಮಾಡಿ A2 - A1 ಮಾಡಿ. A2 - A1 ಅಂದ್ರೆ ಏನಾಗುತ್ತೆ -1 - 1 ಸೇರ್ಕೊಂಡು ಏನಾಯ್ತು -2. A2 - A1 -1 - 1 as usual, -1 - 1 -2 ಆಯ್ತು. ಅದೇ ರೀತಿ ನೀವು ಇಲ್ಲಿ ಚೆಕ್ ಮಾಡಿ, A3 - A2 ಚೆಕ್ ಮಾಡಿ. A3 ಅಂದ್ರೆ ಏನಿದೆ ನೋಡಿ, ಅಲ್ಲಿ -3 ಇದೆ, -3 A2 ಅಂದ್ರೆ ಏನಿದೆ -1 ಇದೆ. ಮುದ್ದು ಮಕ್ಕಳೇ ಅರ್ಥ ಆಗ್ತಿದೆಯಾ? ಮೈನಸ್ ಪ್ಲಸ್ ಅಲ್ಲಿ ತಲೆ ಕೆಡಿಸ್ಕೊಳ್ಳಂಗಿಲ್ಲ. A3 - A2, A3 ಅಂದ್ರೆ ಏನಿದೆ -3, ದೆನ್ A2 ಅಂದ್ರೆ ಏನಿದೆ -1 ಅಂದ್ರೆ ಏನಾಯ್ತು -3 + 1 = -2. ನೋಡಿ ಇಲ್ಲಿ -2 ಬಂದಿದೆ, ಇಲ್ಲಿ -2 ಬಂದಿದೆ. ಹಿಂಗ್ ಬರ್ತಾ ಹೋದ್ರೆ ಮಾತ್ರ ಇದು AP, ಅದರ್ವೈಸ್ ನೋ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ಬರೋಣ, ಸ್ವಲ್ಪ ಬೇಸಿಕ್ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಅದೇ ರೀತಿಯಾಗಿ ನಾನು ಏನ್ ಮಾಡ್ತೀನಿ, ಈಗ A4 - A3 ಮಾಡ್ತೀನಿ. ನೋಡಿ A4 ಏನಿದೆ ನೋಡಿ ಇಲ್ಲಿ -5 A4 ಆಯ್ತಲ್ಲ, A3 ಏನಿದೆ ನೋಡಿ ಈ ಕಡೆ -3 ಇದೆ. ಸೊ -5 + 3 ಅಂದ್ರೆ ಏನ್ ಬಂತು, ಮತ್ತೆ -2 ಬಂತು, ಅದೇ ಬಂದಿದೆ ನೋಡಿ. ಕಾಮನ್ ಡಿಫರೆನ್ಸ್ ಸೇಮ್ ಇರಬೇಕು. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ನೆಕ್ಸ್ಟ್ ಅದೇ ರೀತಿ ಮುಂದೆ ಹೋಗಿ ಏನ್ ಮಾಡ್ತೀರಾ, A5 - A4 ಮಾಡ್ತೀರಾ. A5 - A4 ಅಂದ್ರೆ -7 A5 ಮೈನಸ್ ಆಫ್ A4 ಅಂದ್ರೆ -5 ಇದೆ, ಮತ್ತೆ minus of -5. So -7 + 5 = -2. ಓಕೆ, ಒಂದು ವೇಳೆ AP ಆಗಬೇಕಾಗಿದ್ರೆ ಕಾಮನ್ ಡಿಫರೆನ್ಸ್ D ಇದೆಯಲ್ಲ ಅದೇ ಇರಬೇಕು, ಸೇಮ್ ಇರಬೇಕು.
ಸೇಮ್ ಇದ್ರೆ ಮಾತ್ರ ಅದು ಎ ಪಿ ಆಗುತ್ತೆ. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ಇಲ್ಲಿ, ಈ ರೀತಿಯ ಬರ್ತಿದ್ದೀನಿ 1 3 5 9 11 ಇದು ಎ ಪಿ ನ ಹೌದಲ್ಲ ಹೇಳಿ ನೋಡೋಣ. ನೋಡಿ ಇಲ್ಲಿ 3 - 1 ಅಂದ್ರೆ ಏನು ಬಂತು? 2 ಬಂತು. 3 - 1. 5 - 3 ಅಂದ್ರೆ ಏನು ಬಂತು? 2 ಬಂತು. ಅದೇ 9 - 5 ಅಂದ್ರೆ ಏನು ಬಂತು? ಇಲ್ಲಿ 4. ಇದು 2 ಇದೆ, ಇದು 2 ಇದೆ, ಇದು 4 ಬಂತು. ಎ ಪಿ ಆಗೋದಿಲ್ಲ ಅಂದ್ರೆ ಇಟ್ ಇಸ್ ನಾಟ್ ಅನ್ ಎ ಪಿ. ಒಂದು ಸೀರೀಸ್ ಕೊಟ್ಟು ಅದು ಎ ಪಿ ಹೌದೋ ಇಲ್ವೋ ಅಂತ ನೀವು ಕೇಳಿದ್ರೆ ಏನ್ ಕಂಡುಹಿಡಿಬೇಕು? ಕಾಮನ್ ಡಿಫರೆನ್ಸ್ ಅನ್ನ ಕಂಡುಹಿಡಿಬೇಕು. ಅದು ಸೇಮ್ ಬಂದ್ರೆ ಮಾತ್ರ ಅದೇನಾಗುತ್ತೆ? ಎ ಪಿ ಆಗುತ್ತೆ. ಐ ಹೋಪ್ ಯು ಗಾಟ್ ಇಟ್. ಗೊತ್ತಾಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಇದರಲ್ಲಿ ಬೇರೆ ಬೇರೆ ಕ್ವಶನ್ಸ್ ಗಳು ಬರ್ತಾವ ಅಷ್ಟೇ, ಮತ್ತೇನಿಲ್ಲ. ಆ ಎಕ್ಸರ್ಸೈಸ್ ಅಲ್ಲಿ ಮೊಬೈಲ್ ಅಲ್ಲಿ ಇದೆ, ಅದು ಎಕ್ಸರ್ಸೈಸ್ ಮೊಬೈಲ್ ಅಲ್ಲಿ ನೋಡ್ಕೊಂಡು ಇಟ್ಕೊಂಡಿದ್ದೀನಿ. ಅದ್ರ ಕ್ವಶನ್ ಕೊಡ್ತಾ ಹೋಗ್ತೀನಿ, ನೀವು ಸಾಲ್ವ್ ಮಾಡ್ತಾ ಹೋಗಿ, ನಾನು ಕೂಡ ನಿಮ್ ಜೊತೆ ಸಾಲ್ವ್ ಮಾಡ್ತೀನಿ. ಓಕೆ ಮುದ್ದು ಮಕ್ಕಳೇ, ನಾನು ಇಲ್ಲಿವರೆಗೂ ಹೇಳಿದ್ದು ಬಹಳ ಏನಿಲ್ಲ, ಡಸ್ಟರ್ ಬಿದ್ದು ಎತ್ತಿಟ್ಬಿಡ್ತೀನಿ ಇದನ್ನ. ಓಕೆ, ನಾನು ಹೇಳಿದ್ದೇನಂದ್ರೆ ಇಲ್ಲಿವರೆಗೂ ಎ ಪಿ ಅಂದ್ರೆ ಏನು? ಇಟ್ ಈಸ್ ಸೀರೀಸ್ ಆಫ್ ನಂಬರ್ಸ್. ಹೆಂಗ್ ಬರುತ್ತಿದ್ದು? ಹಿಂದ್ಗಡೆ ಇರೋ ಟರ್ಮ್ಗೆ ಒಂದ್ ಯಾವ್ದಾದ್ರು ಕಾಮನ್ ನಂಬರ್ ಅನ್ನ ಆಡ್ ಮಾಡ್ತಾ ಹೋಗ್ತೀವಲ್ಲ, ಅವಾಗ ನಮ್ಗೆ ಏನ್ ಬರುತ್ತೆ? ಒಂದು ಎ ಪಿ ಬರ್ತಾ ಹೋಗುತ್ತೆ. ಆ ಕಾಮನ್ ನಂಬರ್ ಇದೆ, ಅದಕ್ಕೆ ಏನಂತ ಕರೀತಾರೆ? ಕಾಮನ್ ಡಿಫರೆನ್ಸ್ ಅಂತ ಕರೀತಾರೆ. ಅಂಡ್ ಇಟ್ ಈಸ್ ರಿಪ್ರೆಸೆಂಟೆಡ್ ಬೈ ಸ್ಮಾಲ್ ಡಿ. ಓಕೆ, ಕ್ವಶನ್ ಕೊಡ್ಲಾ? ಈಗ ಕ್ವಶನ್ ಕೊಡ್ತೀನಿ ನೋಡಿ. ಏನಿದೆ ಕ್ವಶನ್? ಒಂದೇದು ಈ ರೀತಿಯಾಗಿದೆ. ಓಕೆ ಓಕೆ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಬರ್ಕೋಬೇಕಿದ್ರೆ ಕ್ವಶನ್, which of the following forms an AP? Which of the following forms an AP? Okay, ಒಂದನೇ ಕೊಡ್ತಿದ್ದಾರೆ ಇಲ್ಲಿ. ಏನು ಕೊಡ್ತಿದ್ದಾರೆ ನೋಡಿ, ಒಂದನೇ ಕ್ವಶನ್ ಈ ರೀತಿಯಾಗಿದೆ. ಫಸ್ಟ್ ಕ್ವಶನ್ 2 4 8 16 ಈ ರೀತಿಯಾಗಿದೆ. ಓಕೆ, ಎರಡನೇ ಕ್ವಶನ್ ನೀವು ಸಾಲ್ವ್ ಮಾಡಬೇಕು. ಇದನ್ನ ಕ್ವಶನ್ ನೋಡಿಕೊಂಡು ನೆಕ್ಸ್ಟ್ ಎರಡನೇದು ಏನಿದೆ? ಲೆಟ್ ಮಿ ಟೇಕ್ ಇಟ್ as 2, 5/2, 3, 7/2 ಈ ರೀತಿಯಾಗಿದೆ. ನೆಕ್ಸ್ಟ್ ಥರ್ಡ್ ಒನ್ ಇನ್ನೊಂದು ಬರೆದು ಬಿಡ್ತೀನಿ, ಡಿಫಿಕಲ್ಟ್ ಆಗಿರೋದು ನೋಡ್ಕೊಳ್ಳಿ ಯಾವ ರೀತಿಯಾಗಿದೆ ಅಂತ ಹೇಳಿ. -1/2. ಓಕೆ, ನೆಕ್ಸ್ಟ್ -1/2, ನೆಕ್ಸ್ಟ್ -1/2, ನೆಕ್ಸ್ಟ್ -1/2 ಈ ರೀತಿಯಾಗಿದೆ. ಓಕೆ, ಇದರಲ್ಲಿ ಯಾವ್ದು ಇದೆ? ಆಮೇಲೆ ಇನ್ನೊಂದು ಬರೆದು ಬಿಡ್ತೀನಿ, ಫೋರ್ತ್ ಒನ್. ಲೆಟ್ ಮಿ ರೈಟ್ ದಿಸ್ ಆಲ್ಸೋ. ಓಕೆ, ಲೆಟ್ ಮಿ ರೈಟ್ ಇಟ್ as -1.2, -3.2, next -5.2, next -7.2, ಅದೇ ರೀತಿ ಕಂಟಿನ್ಯೂ. ಓಕೆ, ಯಾವ್ದು ಎ ಪಿ ಹೌದಲ್ವಾ ಅಂತ ಚೆಕ್ ಮಾಡಬೇಕು. ಯಾವ ರೀತಿಯಾಗಿ ಮಾಡಿದ್ರು? ನಾನು ಏನ್ ಹೇಳಿದ್ದೆ? ವಿಚ್ ಆಫ್ ದ ಫಾಲೋಯಿಂಗ್ ಫಾರ್ಮ್ಸ್ ಆನ್ ಎ ಪಿ? ಎ ಪಿ ಯಾವ್ದು ಫಾರ್ಮ್ ಮಾಡುತ್ತೆ ಅಂತ ಕೇಳಿದೆ ನಾನು, ಹೌದಾ? ಮೀನಿಂಗ್ ಏನು? ಎ ಪಿ ಫಾರ್ಮ್ ಆಗ್ಬೇಕಂದ್ರೆ ಏನು? ಫಸ್ಟ್ ಟರ್ಮ್ ಯಾವ್ದಾದ್ರು ಇರ್ಲಿ, ನೋ ಪ್ರಾಬ್ಲಮ್. ಬಟ್ ಕಾಮನ್ ಡಿಫರೆನ್ಸ್ ಇದರಲ್ಲಿ ಇರುವಂತ ಕಾಮನ್ ಡಿಫರೆನ್ಸ್ ಏನಿರಬೇಕು? ಸೇಮ್ ಇರಬೇಕು. ಸೇಮ್ ಬಂತಂದ್ರೆ ಎ ಪಿ, ಅದು ಸೇಮ್ ಬಂದಿಲ್ಲ ಅಂದ್ರೆ ಎ ಪಿ ಆಗೋದಿಲ್ಲ ಅದು. ಓಕೆ, ಒಂದೇದು ಮಾಡೋಣ, ಸೊಲ್ಯೂಷನ್ ಮಾಡೋಣ. ಒಂದೇದು ನೋಡಿ, ಇಲ್ಲಿ ಏನಿದೆ ಬರ್ಕೊಂಡ್ಬಿಡಿ. ಏನಿದೆ ಅದು? 2 4 8 16 ಇದೆ. ಇದಕ್ಕೆ ಏನಂತ ಕರಿತೀನಿ? A1 A2 A3 A4 ಅಂತ ಕರೆದೆ. D is equal to ಫಾರ್ಮುಲಾ ಇದೆಯಲ್ಲ, ಏನದು? A2 minus A1. A2 minus A1 ಅಂದ್ರೆ ಏನಾಯ್ತು? 4 minus 2 is equal to 2 ಬಂತ. ನೆಕ್ಸ್ಟ್ ಇದೇ D ಇನ್ನೊಂದು ಫಾರ್ಮುಲಾ ಇದೆಯಲ್ಲ, ಏನದು? A3 minus A2 ಮಾಡಬಹುದು ನಾವು. A3 minus A2 ಅಂದ್ರೆ ಏನಾಗುತ್ತೆ? ಇಲ್ಲಿ 8 minus 4 ಆಯ್ತು. A3 minus A2 8 minus 4 ಬಂತು. ನೋಡಿ ಇಲ್ಲಿ D ಬೇರೆ ಬರ್ತಾ ಇದೆ, ಇಲ್ಲಿ D ಬೇರೆ ಬರ್ತಾ ಇದೆ. ಓಕೆ, ಅದರ ಸಲುವಾಗಿ this is not an AP. ಇದು arithmetic progression ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? Why it is not possible? Tell me. This is not possible because the common difference is different. ಇಲ್ಲಿ ಬಂದಿರೋ common difference ಬೇರೆ ಇದೆ, ಇಲ್ಲಿರೋದು ಬೇರೆ ಇದೆ. ನೆಕ್ಸ್ಟ್ ಅದೇ ರೀತಿಯಾಗಿ ಸೆಕೆಂಡ್ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನ್ ಬರ್ಕೊಂಡ್ಬಿಡಿ ಅಂತ. ಮೊದಲು ಏನಿದೆ ಅದು? 2, ನೆಕ್ಸ್ಟ್ ಏನಿದೆ? 5/2, ನೆಕ್ಸ್ಟ್ ಏನಿದೆ? 3/2, ನೆಕ್ಸ್ಟ್ ಏನಿದೆ? 7/2 ಇದೆ. ಅದೇ ರೀತಿ ಕಂಟಿನ್ಯೂ ಆಗಿದೆ. ಚೆಕ್ ಮಾಡಿ ಈಗ. ಓಕೆ, ಇದಕ್ಕೆ ಏನಂತ ಕರೀರಿ? A1, ಇದಕ್ಕೆ ಏನು ಕರೀರಿ? A2, ಇದಕ್ಕೆ ಏನು ಕರೀರಿ? A3 A4 ಅದೇ ರೀತಿ ಕರೀರಿ. D is equal to ಏನಾಗುತ್ತೆ ಹೇಳಿ? ಚೆಕ್ ಮಾಡಿ. A2 minus A1. A2 ಏನಿದೆ? 5/2. 5/2 minus A1 ಅಂದ್ರೆ ಏನಿದೆ? 2. 5/2 ಅಂದ್ರೆ ನಾನು ಏನು ಬರೀಬಹುದು? 2.5 ಅಂತ ಬರೀಬಹುದಾ? 5/2 ಅಂದ್ರೆ, ಅಥವಾ ನೀವು LCM ತಗೋದು ಹಂಗೂ ಸಾಲ್ವ್ ಮಾಡಬಹುದು. ನೀವು LCM ತಗೋದು ಸಾಲ್ವ್ ಮಾಡಿದ್ರು ಕೂಡ ಪರವಾಗಿಲ್ಲ. ಬಟ್ 5/2 ನ ಏನಂತ ಬರೀಬಹುದು ನಾನು? 2.5. 2 2s are 2 1s are 2 2s are 1 is the carry. 2 5s are 2.5 minus 2. 2.5 minus 2 ಅಂದ್ರೆ ಏನು ಬಂತು? 0.5 ಬರಲಿ. ಆಮೇಲೆ ಅದೇ ರೀತಿಯಾಗಿ D ಇನ್ನೊಂದು ಫಾರ್ಮುಲಾ ಇದೆ, ಏನದು? A3 minus A2 ಅಂತ ಇದೆ. A2 minus A1 ಅಷ್ಟೇ ಅಲ್ಲ, A3 minus A2. A3 ಅಂದ್ರೆ ಏನಿದೆ ಇಲ್ಲಿ? ಚೆಕ್ ಮಾಡಿ. 3/2 ಇದೆ. 3/2 is it all right? 3/2 ಅಲ್ಲ, 3 ಇದೆ ಅಲ್ಲ, ಸಾರಿ. 2 5/2 3 7/2 ಅದೇ ರೀತಿ ಇದೆ. ಸೊ 3/2 ಅಲ್ಲ, ಅದು 3 ಇದೆ. 3 minus 5/2 ಅಂದ್ರೆ ಯಾವ ರೀತಿ ಆಗುತ್ತೆ ನೋಡಿ ಇದು.
3 ಮೈನಸ್ 5/2 ಅಂದ್ರೆ ಏನಾಗುತ್ತೆ 2.5. 3 ಮೈನಸ್ 2.5 ಅಂದ್ರೆ 0.5. ಇಲ್ಲೂ 0.5 ಬಂದಿದೆ, ಇಲ್ಲೂ 0.5 ಬಂದಿದೆ. ಮುಗಿತ ಆನ್ಸರ್ ಇಲ್ಲ, ಮುಗಿಯಂಗಿಲ್ಲ. ಮತ್ತೆ ಇಲ್ಲಿ ಹೋಗ್ಬೇಕು, ನೆಕ್ಸ್ಟ್ ಟರ್ಮ್ ಹೋಗ್ಬೇಕು. ನೆಕ್ಸ್ಟ್ ಏನಿದೆ ಇದು a4 ಮೈನಸ್ a3 ಇದೆ. a4 ಮೈನಸ್ a3 ಕೂಡ ಮಾಡಬೇಕು. ಎಷ್ಟು ಕೊಟ್ಟಿದ್ರೆ ಅಷ್ಟು ಮಾಡಬೇಕು. a4 ಏನಿದೆ ಚೆಕ್ ಮಾಡಿ, 7/2 ಮೈನಸ್ a3 ಏನಿದೆ ಚೆಕ್ ಮಾಡಿ 3. ಸೊ 7/2 ಅಂದ್ರೆ 3.5 ಚೆಕ್ ಮಾಡ್ಕೋಬೇಕು. 7/2 ಅಂದ್ರೆ 3.5 ಬರುತ್ತೆ. ಮೈನಸ್ 3 is equal to 0.5. ಸೊ ಅದರ ಸಲ ಇಲ್ಲೂ 0.5, ಇಲ್ಲೂ 0.5, ಇಲ್ಲೂ 0.5 ಬಂತು. ದಿಸ್ ಇಸ್ an AP. ಇದೇನಾಗುತ್ತೆ AP ಆಗುತ್ತೆ. ಗೊತ್ತಾಗ್ತಿದೆಯಾ ಮುದ್ದು ಮಕ್ಕಳು? AP ಇದೆಯೋ ಇಲ್ವೋ ಅಂತ ಚೆಕ್ ಮಾಡಬೇಕಾಗಿದ್ರೆ ನೀವೇನ್ ಮಾಡಬೇಕು? ಏನ್ ಮಾಡಂಗಿಲ್ಲ. ಆ ಕಾಮನ್ ಡಿಫರೆನ್ಸ್ ಇದೆಯಲ್ಲ ಅದನ್ನ ಕಂಡುಹಿಡಿಬೇಕು. ಎಲ್ಲದಕ್ಕೂ ಸೇಮ್ ಬಂದ್ರೆ ನೀವು ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಮೂರನೇ ಪ್ರಾಬ್ಲಮ್ ಮಾಡ್ತೀರಾ ನೀವು? ಮಾಡಕ್ ಬರುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ. ಮೂರನೇ ಪ್ರಾಬ್ಲಮ್ ನೋಡಿ ಹೆಂಗ್ ಮಾಡ್ಬೇಕಂತ ಹೇಳಿ. ಮೂರನೇ ಪ್ರಾಬ್ಲಮ್ ನೋಡಿದ್ರೇನೆ ಗೊತ್ತಾಗುತ್ತೆ ನಿಮಗೆ. ಅದು AP ಹೌದಲ್ಲ ಹೇಳಿ, ನೀವೇ ಹೇಳಿ ನೋಡೋಣ. ನಾನೇನು ಹೇಳಕ್ ಇಷ್ಟಪಡೋದಿಲ್ಲ. ನೋಡಿ +0 ಮಾಡ್ಕೊಂತ ಹೋಗಿದ್ದಾರೆ, ಏನು ಚೇಂಜ್ ಆಗಿಲ್ಲ. ಇದಕ್ಕೇನ್ ಮಾಡಿದ್ದಾರೆ +0, ಇದಕ್ಕೇನ್ ಮಾಡಿದ್ದಾರೆ +0, ಇದಕ್ಕೇನ್ ಮಾಡಿದ್ದಾರೆ +0. ಆ ರೀತಿ 0 ಮಾಡ್ಕೊಂಡು ಹೋಗಿದ್ದಾರೆ. ಕಾಮನ್ ಡಿಫರೆನ್ಸ್ ಸೇಮ್ ಇದೆ, ಅದರ ಸಲುವಾಗಿ AP ಆಗುತ್ತದು. ಬೇಕಾದ್ರೆ ಹೆಂಗ್ ಬರ್ಕೊಳ್ಳಿ, -1/2 ಮೂರನೇದು ಇದು ಮಾಡ್ತಾ ಇರೋದು -1/2, -1/2 ಅಂತ ಇದೆಯಾ. ಇದಕ್ಕೆ ಏನಂತ ಕರೀರಿ, a1, ಇದು a2, ಇದು a3, ಇದು a4. D is equal to ಏನು ಸಿಂಬಾಲಿಕಲಿ ನೋಡ್ಕೋಬೇಕು. ಪ್ಲಸ್ ಮೈನಸ್ ಬಾರಿ ಇಂಪಾರ್ಟೆಂಟ್ AP ಯಲ್ಲಿ. D is equal to ಏನಾಗುತ್ತೆ a2 ಮೈನಸ್ a1. a2 ಮೈನಸ್ a1 ಅಂದ್ರೆ a2 ಅಂದ್ರೆ ಏನಿದೆ -1/2. ಮೈನಸ್ ಆಫ್ a1 ಅಂದ್ರೆ ಏನಿದೆ -1/2. ನೆಕ್ಸ್ಟ್ -1/2 ಮೈನಸ್ ಆಫ್ ಮೈನಸ್ ಅಂದ್ರೆ +1/2. ಎರಡು ಕ್ಯಾನ್ಸಲ್ ಆಗಿ ಏನ್ ಬಂತಿದೆ 0 ಬಂತು. D 0 ಬಂತು. ನೆಕ್ಸ್ಟ್ ಏನ್ ಬಂದಿದೆ ಚೆಕ್ ಮಾಡ್ಕೋಬೇಕು. a3 ಮೈನಸ್ a2 ಅದು ಕೂಡ ಏನ್ ಬರುತ್ತೆ 0 ಬಂದೇ ಬರುತ್ತೆ, ಗೊತ್ತಾಗುತ್ತೆ ನಿಮಗೆ ನೋಡಿದ್ರೆ. ನೆಕ್ಸ್ಟ್ ಅದೇ ರೀತಿಯಾಗಿ ಮುಂದೆ a4 ಮೈನಸ್ a3 is equal to ಏನ್ ಬರುತ್ತೆ, ಅದು 0 ಬರುತ್ತೆ. ಸೊ ಅದರ ಸಲುವಾಗಿ yes it is an AP. ಇದೇನಾಗುತ್ತೆ ಒಂದು AP ಆಗುತ್ತೆ. ನೆಕ್ಸ್ಟ್ ಫೋರ್ತ್ ಒನ್ ನೋಡಿ, ಫೋರ್ತ್ ಒನ್ ಮಾಡ್ಬೇಕು ನೀವೇ. ಫೋರ್ತ್ ಒನ್ ಸಾಲ್ವ್ ಮಾಡ್ತಾರೆ. ಯಾವ ರೀತಿಯಾಗಿದೆ ನೋಡ್ಕೊಳ್ಳಿ, ಇದು ಬರ್ಕೊಳ್ಳಿ. ಮೊದಲ ಏನಿದೆ -1.2, ನೆಕ್ಸ್ಟ್ -3.2, ನೆಕ್ಸ್ಟ್ -5.2, ನೆಕ್ಸ್ಟ್ -7.2. ಈ ರೀತಿಯಾಗಿದೆ. ಮೈನಸ್ ಪ್ಲಸ್ ಏನಂತ ಕೆಡಿಸ್ಕೊಬೇಡಿ, ನಂಬರ್ ಇಡಿ. ಇದಕ್ಕೇನಂತ ಕರೀರಿ a1, ಇದಕ್ಕೇನ್ ಕರೀರಿ a2, ಇದಕ್ಕೇನ್ ಕರೀರಿ a3, ಇದಕ್ಕೇನ್ ಕರೀರಿ a4. D is equal to ಏನಾಗುತ್ತೆ, ನಮ್ಮ ಫಾರ್ಮುಲಾ ಇರೋದು a2 ಮೈನಸ್ a1. a2 ಅಂದ್ರೆ ಏನಿದೆ -3.2 ಮೈನಸ್ a1 ಅಂದ್ರೆ ಏನಿದೆ -1.2. ಸೊ ಅದರ ಸಲುವಾಗಿ ಏನಾಗುತ್ತೆ -3.2 + 1.2. ಸೊ ಈ ರೀತಿ ಆಗ್ಬಿಡೋದ್ರೆ ಏನ್ ಬರುತ್ತೆ ಇದು -2. ನೋಡ್ಕೊಳ್ಳಿ, ನೀವು ಚೆಕ್ ಮಾಡ್ಕೋಬೇಕು, ನಾನು ಹೇಳೋದಕ್ಕೆ ನೋಡಬಾರ್ದು. ದೊಡ್ಡದ್ರಲ್ಲಿ ಸಣ್ಣಗಳಿರಿ. 2 - 2 ಅಂದ್ರೆ 0 ಬಂತು, 3 - 1 ಅಂದ್ರೆ 2.0 ಬರುತ್ತೆ, -2 ಆಯ್ತು. ಅದೇ ರೀತಿಯಾಗಿ D is equal to ಇನ್ನೊಂದು ಚೆಕ್ ಮಾಡ್ಕೊಳ್ಳಿ, ಏನದು a3 ಮೈನಸ್ a2. a3 ಅಂದ್ರೆ ಏನಿದೆ -5.2. ನೆಕ್ಸ್ಟ್ -a2 ಅಂದ್ರೆ ಏನಿದೆ -3.2, ಮೈನಸ್ ಆಫ್ ಮೈನಸ್ ಇದೆ. ನೆಕ್ಸ್ಟ್ -5.2 + 3.2 ಎಲ್ಲ ಸೇರ್ಕೊಂಡು ಏನ್ ಬಂತು ಇಲ್ಲಿ, ಏನ್ ಬಂತು ನೋಡ್ಕೋಬೇಕು ನೀವೇ. -5.2 + 3.2 ಅಂದ್ರೆ -2 ಬರುತ್ತೆ. ಇಲ್ಲೂ -2, ಇಲ್ಲೂ -2 ಇದೆ, ಇಲ್ಲೂ -2 ಇದೆ. ಮುಗಿತಾ ಇಲ್ಲಿಗೆ, ಮುಗಿಸಂಗಿಲ್ಲ. ನೆಕ್ಸ್ಟ್ ಕೂಡ ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್ ಹೆಂಗ್ ಚೆಕ್ ಮಾಡಿದ್ರೆ D is equal to a4 ಮೈನಸ್ a3. a4 ಅಂದ್ರೆ ಏನಿದೆ a4 -7.2 ಮೈನಸ್ ಬ್ರಾಕೆಟ್ a3 ಅಂದ್ರೆ ಏನಿದೆ -5.2. ಸೊ ಆಮೇಲೆ ಏನಾಗುತ್ತೆ ಇದು -7.2 + 5.2. ಇದನ್ನು ಮೈನಸ್ ಮಾಡಿದ್ರೆ ಏನ್ ಬರುತ್ತೆ -2 ನೇ ಬರುತ್ತೆ. ಎಲ್ಲ ಕಡೆ -2 ಬಂದದಕ್ಕೆ yes it is an AP. ಇದು AP ಆಗುತ್ತೆ. ಓಕೆ ಮುದ್ದು ಮಕ್ಕಳೇ, ದಿಸ್ ಇಸ್ ಅವರ್ಸ್ ಟುಗೆದರ್ ಚಾಪ್ಟರ್. ತುಂಬಾ ಇಂಟ್ರೆಸ್ಟಿಂಗ್ ಇದೆ ಇದು. AP ಅಲ್ಲಿ ನಾನು ತಿಳಿಸಿಕೊಟ್ಟದ್ದು ಇಲ್ಲಿವರೆಗೂ ಏನಂದ್ರೆ ವಾಟ್ ಈಸ್ ಅನ್ AP. AP ಅಂದ್ರೆ ಹೆಂಗಿರುತ್ತೆ, ಫಸ್ಟ್ ಟರ್ಮ್ಗೆ A ಅಂತಾರೆ, ಕಾಮನ್ ಡಿಫರೆನ್ಸ್ಗೆ D ಅಂತಾರೆ. AP ಹೌದಾ ಅಲ್ವಾ ಅಂತ ಹೆಂಗ್ ಕಂಡುಹಿಡಿಬೇಕು. ನೆಕ್ಸ್ಟ್ ಎರಡನೇ ವಿಡಿಯೋ ಬರ್ತೀನಲ್ಲ, ಪ್ರಾಕ್ಟೀಸ್ ಸೆಷನ್ ತಗೊಂಡ್ಬರ್ತೀನಿ, ಎಕ್ಸರ್ಸೈಸ್ ಕ್ವಶನ್ಸ್ ಗಳನ್ನ ತಗೊಂಡ್ಬರ್ತೀನಿ. ಅದರ ಮೇಲೆ ಸಾಲ್ವ್ ಮಾಡ್ತಾ ಹೋಗೋಣ. ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ಆಫ್ ಯು. ಕೀಪ್ ಆನ್ ಸ್ಟಡಿ. ಥ್ಯಾಂಕ್ ಯು.